ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ದಿನ ನಾನು ಮತ್ತೊಂದು ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋ. ಅವರು ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಈಗ ನೋಡಿ, ನಾವು ತುಮಕೂರು ಬಂದಿದ್ದೀವಿ. ಸೊ ತುಮಕೂರು ಏನಕ್ಕೆ ಅಂತ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ತುಮಕೂರಲ್ಲಿ ಹಾಟ್ಸ್ಟಾರ್ ಶೋರೂಮ್ಗೆ ಬಂದಿದ್ದು. ಸೊ ಅದು ಏನು ಅಂತ ಮುಂದೆ ನಿಮ್ಗೆ ಹೇಳ್ತೀನಿ. ಈಗ ಸ್ಟಾರ್ಟಿಂಗಲ್ಲಿ ನಾವು ಬಂದಿದ್ದ ತಕ್ಷಣ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಅವರು ಸರ್ ಇರಲಿಲ್ಲ, ಶಾಪು ಅವರು ಓನರು, ಶೋರೂಮ್ ಓನರು. ಸೊ ಅವರು ಬೇರೆ ಕಡೆ ಇದ್ದರು, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಬರ್ತೀವಿ ಅಂತಂದು ಹೇಳಿದ್ರು. ಹಾಗಾಗಿ ಅವರು ಕ್ಯಾಬಿನಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅಲ್ಲಿ ಟೀ ಎಲ್ಲ ಕುಡ್ಕೊಂಡು ಆಮೇಲೆ ಅವ್ರು ಬಂದಾದಮೇಲೆ ಮತ್ತೆ ಅವ್ರ ಶೋರೂಮ್ಗೆ ಬಂದಿದ್ದಾಯಿತು. ತುಂಬ ಇಲ್ಲಿ ಏನಕ್ಕೆ ಬಂದಿದ್ದು ಅಂತ ನಿಮ್ಗೆ ಹೇಳಿಲ್ಲ ಸ್ಟಾರ್ಟಿಂಗಲ್ಲೇ. ಸೊ ಅಂದರೆ ಇಲ್ಲಿ ವಾಷಿಂಗ್ ಮಿಷನ್ಸು ಮತ್ತು ಹಾಟ್ಸ್ಟಾರು ಮಿಕ್ಸಿ ಮತ್ತು ಇದು ಯಾವುದು ಚಿಮ್ನಿ ಅಂತಾರಲ್ಲ. ಸೊ ಅಂದರೆ ಅಡುಗೆ ಮನೆಯಲ್ಲಿ ಹಾಕಿರ್ತಾರಲ್ಲ ಚಿಮ್ನಿ, ಹೊಗೆ ಎಲ್ಲ ಹೋಗುತ್ತಲ್ಲ. ಸೊ ಅದರ ಚಿಮ್ನಿ ಮತ್ತು ಗ್ಯಾಸ್ ಸ್ಟವ್ಸು ಇದೆಲ್ಲ ಒಂದು ಆಫರಲ್ಲಿ ನಡೀತಾ ಇದೆ. ಸೊ ಹಂಗಾಗಿ ನನ್ನ ಇದು ಇನ್ಸ್ಟಾದಲ್ಲಿ ಕನ್ಸಲ್ಟ್ ಮಾಡಿದರು. ಸೊ ಬನ್ನಿ ಈ ಥರ ಒಂದು ವೀಡಿಯೋ ಮಾಡಿಕೊಡಿ ನಮ್ಮದು ಅಂತಂದು ಕೇಳಿದರು. ಸೊ ಹಾಗಾಗಿ ನಿಮಗೂ ಯೂಟ್ಯೂಬಲ್ಲಿ ಸ್ವಲ್ಪ ಜನ ನೋಡ್ತಾ ಇರ್ತೀರ ನನ್ನ ವೀಡಿಯೋಸು, ಇನ್ಸ್ಟಾದಲ್ಲೂ ನೋಡ್ತಾ ಇರ್ತೀರ. ಮತ್ತು ಇನ್ಸ್ಟಾದಲ್ಲಿ ನೋಡೋರು ಯೂಟ್ಯೂಬಲ್ಲೂ ನೋಡಲ್ಲ, ಮತ್ತು ಯೂಟ್ಯೂಬಲ್ಲಿ ನೋಡೋರು ಸ್ವಲ್ಪ ಜನ ಇನ್ಸ್ಟಾದಲ್ಲಿ ನೋಡಲ್ವಲ್ಲ. ಸೊ ಅಂಥವರಿಗೆ ನಾನು ವ್ಲಾಗಲ್ಲೂ ಸ್ವಲ್ಪ ಈ ಥರ ಎಲ್ಲಿಗೆ ಹೋಗಲಿ ಸ್ವಲ್ಪ ಆ್ಯಡ್ ಮಾಡಿರ್ತೀನಿ. ಹಾಗಾಗಿ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ವ್ಲಾಗ್ ಮಾಡ್ಕೊಂಡಿದ್ದೆ. ಇದು ಸ್ವಲ್ಪ ಈಗ ನೋಡಿರಿ, ಚಿಮ್ನಿ ಮತ್ತು ಗ್ಯಾಸ್ ಸ್ಟವ್ ಇದೆಲ್ಲ ತುಂಬ ಚೆನ್ನಾಗಿತ್ತು. ಒಂದೊಂದು ಕ್ವಾಲಿಟಿ ಒಂದೊಂದು ಟೈಪು ಮತ್ತು ಒಂದೊಂದು ಕಾಸ್ಟು ಒಂದೊಂದು ರೇಂಜಲ್ಲಿತ್ತು. ಸೊ ಅದು ನಾನು ಇನ್ಸ್ಟಾದಲ್ಲಿ ಆ್ಯಡ್ ಮಾಡಿದ್ದೀನಿ ಎಲ್ಲನೂ. ಸೊ ನೀವು ಇಂಟ್ರೆಸ್ಟ್ ಇರೋರು ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡ್ಬೋದು. ಸೇಮ್ ಐಡಿನೇ ನಂದು, ಮಂಜು ಪದ್ಮ ಲೈಫ್ ಸ್ಟೈಲ್ ಅಂತ ಹೇಳ್ಬಿಟ್ಟು. ಇದಂತೂ ತುಂಬ ಚೆನ್ನಾಗಿತ್ತು. ನಮಗೆ 3 ಬರ್ನಲ್ ಬೇಕಂದರೆ 3 ಬರ್ನಲ್ಲು, 4 ಬರ್ನಲ್ ಬೇಕಂದರೆ 4 ಬರ್ನಲ್ ಸ್ಟವ್ವು. ಈ ರೀತಿ ನಿಮಗೆ ಕಲರ್ಸಲ್ಲಿ ನಿಮ್ಗೆ ಯಾವ ಕಲರ್ ಬೇಕೋ, ಬ್ಲ್ಯಾಕಲ್ಲಿ, ಗ್ರೀನಲ್ಲಿ, ರೆಡ್ಡಲ್ಲಿ, ಬ್ಲೂ ಅಲ್ಲಿ, ಈ ಥರ ಯಾವ ಥರ ಕಲರ್ಸ್ ಬೇಕೋ ಆ ಥರ ಕಲರ್ಸ್ ಎಲ್ಲ ಅವೈಲೇಬಲ್ ಇತ್ತು. ಮತ್ತು ಇದು ನೋಡ್ತೀರಲ್ಲ, ಇದು ಹಿಟ್ಟಿನ ಗಿರಣಿ. ಅಂದರೆ ನಾವು ರಾಗಿ, ಇದು ಗೋಧಿ ಎಲ್ಲ ಇದು ಮಾಡಿಸ್ತೀವಲ್ಲ, ಹಿಟ್ಟು ಮಾಡಿಸ್ತೀವಲ್ಲ, ಅದು ಮಿಷನ್ ಇತ್ತು ಅಲ್ಲಿ. ಸೊ ನಮ್ಮ ಮನೆಯವರು ಅದನ್ನ ಸ್ಟಾರ್ಟಿಂಗಲ್ಲಿ ನೋಡಿಬಿಟ್ಟು ಸೌಂಡ್ ಬಾಕ್ಸು ಅಂತ ಹೇಳ್ತಾಯಿದ್ರು ನನಗೆ. ಸೊ ಸಖತ್ತು ನಕ್ಕು ಸಾಕಾಯ್ತು ಅವತ್ತು ತುಮಕೂರಲ್ಲಿ. ಅದು ಸೇಮ್ ಸೌಂಡ್ ಬಾಕ್ಸ್ ಥರನೇ ಕಾಣಿಸ್ತಾ ಇತ್ತು ಹೇಳಿ ನೋಡೋದಕ್ಕೆ. ಅದಕ್ಕೆ ಮತ್ತೆ ಅವ್ರನ್ನ ಶಾಪಲ್ಲಿರೋನು ಕೇಳಿದ್ರೆ, ಅಲ್ಲ ಅದು ಹಿಟ್ಟಿನ ಗಿರಣಿ, ಅಂದರೆ ರಾಗಿ ಅದೆಲ್ಲ ಹಿಟ್ಟು ಮಾಡಿಕೊಡುತ್ತೆ ಅಂತಂದು ಹೇಳಿದ್ರು. ಹಾಗೆ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಡೆಕೋರ್ ಮಾಡಿದ್ರು ಅಂದರೆ ಮಿಕ್ಸಿ ಹತ್ರ. ನಾವು ವೀಡಿಯೋಗೋಸ್ಕರನೇ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ರು. ಸೊ ಅಂದರೆ ನಾವು ತರಕಾರಿ ಎಲ್ಲ ಯಾವ ರೀತಿ ರುಬ್ಬೋದು ಲೈವಲ್ಲಿ ನೋಡಬೇಕಲ್ವಾ. ಸೊ ಹಂಗಾಗಿ ಅದು ಯಾವ ರೀತಿ ಏನು ಅಂತಂದೇಳ್ಬಿಟ್ಟು ತುಂಬ ಚೆನ್ನಾಗಿ ಎಲ್ಲ ಡೆಕೋರ್ ಮಾಡಿ ಇಟ್ಟಿದ್ರು. ಹಾಗಾಗಿ ಇಲ್ಲಿ ಒಂದು ನಾನು ಇನ್ಸ್ಟಾದಲ್ಲಿ ಸ್ಟೋರಿಗೆ ಹಾಕಿದ್ದೆ ಒಂದು ಫೋಟೋನೂ ಇಟ್ಕೊಂಡು. ಸೊ ಅದು ತುಂಬ ಚೆನ್ನಾಗಿ ಎಲ್ಲರೂ ಲೈಕ್ ಮಾಡಿ ಕೇಳಿದ್ರಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆ ರೀತಿ ಸೊ ನೋಡಿ ಎಷ್ಟೊಂದು ಅಂದರೆ ಒಂದು ಇದರಲ್ಲಿ ನಾವು ತೊಗೋಬೇಕು ಅಂದರೆ ಹಳೇದು ತೊಗೊತಾರೆ ಇಲ್ಲಿ. ನಾವು ಬರೀ ಹೊಸದೇ ಅಂತ ಅಲ್ಲ, ಎಕ್ಸ್ಚೇಂಜ್ ಆಫರು ಇರುತ್ತೆ ಇಲ್ಲಿ. ಆರಾಮಾಗಿ ನಮ್ಮ ಹತ್ರ ಎಲೆಕ್ಟ್ರಿಕಲ್ ವಸ್ತುಗಳು ಯಾವುದೇ ಇರ್ಬೋದು, ಒಂದು ಗ್ಯಾಸ್ ಸ್ಟವ್ ಹಳೇದಿರ್ಬೋದು, ಮತ್ತು ಹಳೆ ಮಿಕ್ಸಿ ಇರ್ಬೋದು, ಈ ಥರ ಎಲೆಕ್ಟ್ರಿಕಲ್ ವಸ್ತುಗಳು ಯಾವುದೇ ಆಗಿರ್ಬೋದು ಅದೆಲ್ಲನೂ ತೊಗೊತಾರೆ. ಅದು ಡಿಸ್ಕೌಂಟ್ ಮಾಡಿ ಮತ್ತೆ ನಾವು ತೊಗೊಂಡೋಗ್ಬೋದು ಏನಾದರೂ ಬೇಕು ಅಂದರೆ ಹೊಸ ಐಟಮು. ಸೊ ಇಲ್ಲಿ ಕಸ್ಟಮರ್ಸ್ ಎಲ್ಲ ಬಂದಿರೋರೆಲ್ಲ ಈ ಚಿಮ್ನಿ ಬಗ್ಗೆ ಎಲ್ಲ ಕೇಳ್ತಾಯಿದ್ರು. ಸೊ ಈ ಥರ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು 6,999 ವಿತ್ ಎಕ್ಸ್ಚೇಂಜ್ ಆಫರ್ ಜೊತೆಗೆ ನಡೀತಾ ಇತ್ತು. ಕಾಸ್ಟ್ ಬಂದುಬಿಟ್ಟು ಸ್ಟಾರ್ಟಿಂಗಿಂದ ಆ ರೇಂಜಲ್ಲಿ ಇದೆ ಅಂತಂದು ಹೇಳ್ತಾ ಇದ್ದೀನಿ. ಬೇಕನ್ನೋರು ಆರಾಮಾಗಿ ತುಮಕೂರಲ್ಲಿ ಇದು ಹಾಟ್ಸ್ಟಾರ್ ಶೋರೂಮಲ್ಲಿ ತಗೋಬೋದು. ನನಗೇನೋ ತುಂಬ ಚೆನ್ನಾಗಿ ಅನ್ನಿಸ್ತು. ಮತ್ತು ನಮ್ಮ ಥರನೇ ಈ ಥರ ವೀಡಿಯೋ ಮಾಡೋದಕ್ಕೆ ಒಬ್ಬರು ಬಂದಿದ್ದರು. ಸೊ ಅವರು ಈಗೆಲ್ಲ ರೆಡಿ ಆಗ್ತಾಯಿದ್ರು. ನಮ್ದಾಗಲೇ ಸ್ವಲ್ಪ ಮುಗ್ದಿತ್ತು ವೀಡಿಯೋ ಶೂಟ್ ಎಲ್ಲನೂ. ಮತ್ತು ಅವರೆಲ್ಲ ರೆಡಿ ಆಗ್ತಾಯಿದ್ರು ಈಗ ವೀಡಿಯೋ ಮಾಡ್ಕೊಳ್ಳೋದಕ್ಕೆ. ನಾವು ಅಷ್ಟರಲ್ಲಿ ಸ್ವಲ್ಪ ಅವ್ರನ್ನ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ ನಿಂತ್ಕೊಂಡು. ಸೊ ನೋಡಿ, ಅವರು ಎಲ್ಲ ರೆಡಿ ಮಾಡ್ಕೊಂಡು ಒಂದೊಂದಾಗಿ ಈಗ ವೀಡಿಯೋ ಮಾಡ್ತಾರೆ. ಅದನ್ನು ತೋರಿಸ್ತೀನಿ ಅವ್ರು ಯಾವ ರೀತಿ ಮಾತಾಡ್ತಿದ್ರು ವೀಡಿಯೋದಲ್ಲಿ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿರುತ್ತಲ್ವ ಈ ಥರ ಒಬ್ಬ ವೀಡಿಯೋಸ್ ಮಾಡೋರು ಮತ್ತು ಇನ್ನೊಬ್ಬರು ಅವರು ಬೇರೆ ಚಾನಲವರು ಈ ಥರ ಮೀಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ನಮಗೂ ಒಂಥರ ಎಕ್ಸೈಟ್ಮೆಂಟ್ ಆಗಿರುತ್ತೆ. ನೋಡೋಣ ಅವರು ಯಾವ ರೀತಿ. ಇವತ್ತು ಯಾವ ಪ್ರಾಡಕ್ಟ್ ಬಗ್ಗೆ ಹೇಳ್ತಿದ್ದೀರಾ? ಸೊ ಏನಿಲ್ಲ, ಆಲ್ರೆಡಿ ಬ್ಯಾಕ್ ಗ್ರೌಂಡ್ ಎಲ್ಲ ಇದೆ. ಸೊ ಬುಲೆಟ್ ಮಿಕ್ಸಿ, ಓಕೆ. ಸೊ ಹೆಸರು ಬುಲೆಟ್ ಅಲ್ಲ, ಬುಲೆಟ್ ತರ ಕೆಲಸ ಮಾಡುತ್ತೆ, ಅದೇ ತರ ಪರ್ಫಾರ್ಮೆನ್ಸ್ ಕೊಡುತ್ತೆ. ಸೊ ಮಾರ್ಕೆಟ್ ಅಲ್ಲಿ XYZ ಬ್ರ್ಯಾಂಡ್ XYZ ಕಂಟ್ರಿಯಿಂದ ಇಂಪೋರ್ಟ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇದು ಪ್ಯೂರ್ಲಿ ಮೇಡ್ ಇನ್ ಇಂಡಿಯಾ. ಯಾಕಂದ್ರೆ ISI ಮೋಟರ್ ಇರುವಂತ ಬುಲೆಟ್ ಮಿಕ್ಸಿ ಹಾಟ್ಸ್ಟಾರ್ ಅಲ್ಲಿ ಮಾತ್ರ. ಅದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಕ್ಲಿಪ್ ಒಂದೆರಡು ಅದರಲ್ಲಿ ಹಾಕಿರ್ತೀನಿ, ಯಾಕಂದ್ರೆ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್. ಸೊ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಇದ್ರೆ ಸೊ ಯಾವತ್ತು ನಿಮಗೆ OEM ಪ್ರೈಸ್ ಅಲ್ಲಿ ಪ್ರಾಡಕ್ಟ್ ಸಿಗುತ್ತೆ. ಸೊ ಕ್ವಿಕ್ ಆಗಿ ಬುಲೆಟ್ ಮಿಕ್ಸಿ ಬಗ್ಗೆ ಸೊ ಜಾಸ್ತಿ ಹೇಳೋದಲ್ಲ, ಏನ್ ಯೂಸ್ ಮಾಡಬಹುದು ಏನಕ್ಕೆ ಅಂತ ನಮ್ಮ
ಮೇಡಮ್ ಅವರು ತಿಳಿಸ್ಕೊಡ್ತಾರೆ. ಓಕೆ ಬನ್ನಿ ಸರ್. ವೀಕ್ಷಕರೇ ದಯವಿಟ್ಟು ಇದನ್ನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವಾಗ ಡೆಮೋ ಪಾರ್ಟಿಗೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ ಸರ್. ಬನ್ನಿ ಬ್ರ್ಯಾಂಡು ಬುಲೆಟ್ ಮಿಕ್ಸ್ ಇದೆ, ಜೊತೆ ಇಲ್ಲೊಂದು ದೊಡ್ಡ ಮಿಕ್ಸ್ ಇದೆ. ಸೊ ನೋಡೋಣ ಇವಾಗ ಡೆಮೋ ಕೊಡ್ತಾರೆ ಮೇಡಮ್ ಅವರು. ಮೇಡಮ್ ಈಗ ಯಾವ ಹಾಟ್ಸ್ಟಾರ್ ಕಂಪ್ನಿದು ಬುಲೆಟ್ ಮಿಕ್ಸ್ ಇದೆ, ತಮ್ಮ ಕಾಫರ್ ಜೊತೆಗೆ ಬುಲೆಟ್ ಮಿಕ್ಸ್ ಇವಾಗ ಡೆಮೋ ಪಾರ್ಟಿ ಬಂದಿದ್ದೀವಿ. ನೋಡೋಣ ಯಾವ ರೀತಿ ಏನೆಲ್ಲ ಇದರಲ್ಲಿ ಮಾಡ್ಬೋದು ಈ ಮಿಕ್ಸಿಯಲ್ಲಿ. ಮೇಡಮ್ ಹೇಳ್ತೀರಾ ಏನೆಲ್ಲ ಮಾಡ್ಬೋದು? ಓಕೆ, ಫಸ್ಟ್ ಅನ್ಬಾಕ್ಸ್ ಮಾಡೋಣ. ಬಾಕ್ಸ್ ಅವರು ತೆಗೆದಿದ್ದಾರೆ ನೋಡಿ, ಇಷ್ಟು ಪ್ರಾಡಕ್ಟ್ ಇರುತ್ತೆ ಅಲ್ವಾ? ಅನ್ಬಾಕ್ಸ್ ಬಾಕ್ಸ್ ಇದೆಲ್ಲ ಒಂದೇ ಬಾಕ್ಸ್ ಬರುತ್ತಾ? ಓಕೆ, ಓಕೆ ಹೇಳ್ರಿ. ಬಾಕ್ಸ್ ಮೇಲೆ ಬರ್ತಿದೆ ಮಿಕ್ಸರ್, ಬ್ಲೆಂಡರ್, ಗ್ರೈಂಡರ್ ಅಂತ. ಸೊ ಇದು ಬರೀ ಮಿಕ್ಸರ್ ಅಲ್ಲ, ಬ್ಲೆಂಡರ್ ಪ್ಲಸ್ ಗ್ರೈಂಡರ್ ಎರಡು ತರ ಬರ್ತಾಗುತ್ತೆ. ಪ್ಲಸ್ ಇದು ನಿಮಗೆ ISI ಸರ್ಟಿಫೈಡ್ ಇಲ್ಲ, ISI ಸರ್ಟಿಫೈಡ್ ಕಾಂಪೋನೆಂಟ್ಸ್ ಬರುತ್ತೆ ಇದರಲ್ಲಿ. ಪ್ಲಸ್ ನಿಮಗೆ 10 ವರ್ಷ ವಾರಂಟಿ ಇರುತ್ತೆ. 10 ವರ್ಷ ಟೋಟಲ್ ನಿಮಗೆ ಬುಲೆಟ್ ಮಿಕ್ಸರಿನ ಮೋಟರ್ ಮೇಲೆ ವಾರಂಟಿ ಇರುತ್ತೆ. ಪ್ಲಸ್ 500 ಪಕ್ಕ ಕಾಪರ್ ವೈಂಡಿಂಗ್ ಮೋಟರ್ ಸಿಗುತ್ತೆ ನಿಮಗೆ. ಮಾರ್ಕೆಟಲ್ಲಿ ನಿಮಗೆ 300 350 ವ್ಯಾಟ್ಸ್ ಸಿಗುತ್ತೆ. ಸೊ ಹಾಟ್ಸ್ಟಾರ್ ಬುಲೆಟ್ ಮಿಕ್ಸರ್ ಅಲ್ಲಿ 500 ವ್ಯಾಟ್ಸ್ ಪಕ್ಕ ಕಾಪರ್ ವೈಂಡಿಂಗ್ ಮೋಟರ್ ಸಿಗುತ್ತೆ. ಸೊ ಓಕೆ, ನೋಡಿದ್ರಲ್ಲ ಆ ರೀತಿ ಎಲ್ಲ ವೀಡಿಯೋ ಮಾಡ್ತಾಯಿದ್ರು. ಅಂದರೆ ಅವರು ಇದಕ್ಕೆ ಯಾವುದು ಫೇಸ್ಬುಕ್ಗೆ ಇದಕ್ಕೆಲ್ಲ ಮಾಡ್ತಾಯಿದ್ರು ವೀಡಿಯೋ, ಸ್ವಲ್ಪ ಲೆಂತಿ ವೀಡಿಯೋ ಮಾಡ್ತಾಯಿದ್ರು. ನಾವು ಇನ್ಸ್ಟಾಗ್ರಾಮ್ಗೆ 1 ಮಿನಿಟ್ ವೀಡಿಯೋ ಅಲ್ವಾ, ಹಾಗಾಗಿ ನಮ್ಮದು ಬೆಳಿಗ್ಗೆಯಿಂದ ಸಂಜೆವರೆಗೂ ಇಡಿಸ್ತೇಳ್ರಿ 3 ವೀಡಿಯೋಸ್ ಮಾಡಿದ್ವಿ ನಾವು. ಹಾಗೆ ನಾವು ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು 4:15 ಹಂಗೆ ಮತ್ತೆ ಹೋಟ್ಲಿಗೆ ಕರ್ಕೊಂಡು ಬಂದರು ಅವರೇ, ಶಾಪ್ ಅವರು ಅಂದರೆ ಶೋರೂಮ್ ಅವರು ಕರ್ಕೊಂಡು ಬಂದು ಈಗ ನಾವು ಊಟ ಎಲ್ಲ ಮುಗಿಸಾದ್ಮೇಲೆ ಇಲ್ಲಿ ಫಿಶ್ ಟ್ಯಾಂಕರ್ ಇತ್ತು. ಇದರಲ್ಲಿ ಚಿಕ್ಕ ಮೀನು ಮತ್ತು ದೊಡ್ಡ ಮೀನೆಲ್ಲ ಇದ್ವಲ್ಲ. ಸೊ ನಮ್ಮ ಮನೆಯವರು ಸ್ವಲ್ಪ ಆ ಕಡೆ ಹ್ಯಾಂಡ್ ವಾಶ್ಗೆ ಹೋಗಿದ್ರು, ಅದಕ್ಕೋಸ್ಕರ ನಾನು ಇಲ್ಲಿ ನಿಂತ್ಕೊಂಡು ಅದು ಕೈ ಈ ಥರ ಅಂದಂಗೆಲ್ಲ ಏನೋ ತಿನ್ನಕ್ಕೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದು ಆ ಥರ ಬರ್ತಾಯಿತ್ತು. ಕೈ ಯಾವ ಕಡೆ ಹೋದರೆ ಆ ಥರ ಬೆರಳು ಆಡಿಸ್ತಾ ಇದ್ರೆ ಹಂಗೆ ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಆ ಫಿಶ್ಶು. ಇದ್ರ ನೇಮ್ ಗೊತ್ತಿಲ್ಲ ನನಗೆ, ಸೊ ಯಾರಿಗಾದ್ರೂ ಗೊತ್ತಿದ್ದರೆ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ. ಹಾಗೆ ಅಲ್ಲಿಂದ ಮತ್ತೆ ಒಂದು ಸ್ವಲ್ಪ ಮುಂದೆ ಏನಾದರೂ ಸ್ವೀಟ್ ಏನಾದರೂ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಕಂಪ್ನಿ ಅಂದರೆ ಶೋರೂಮ್ ಅವರು ಕಾರಲ್ಲೇ ಓಡಾಡ್ತಾ ಇದ್ವಿ. ಯಾಕಂದರೆ 3 ಶೋರೂಮ್ಸ್ ಇದೆ ಅವ್ರದ್ದು ತುಮಕೂರಲ್ಲಿ. 3 ವೀಡಿಯೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು 3 ಕಡೆನೂ ಈ ಥರ ಕರ್ಕೊಂಡು ಓಡಾಡ್ತಾ ಇದ್ರು. ಸೊ ನನಗಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೆ. ಯಾಕಂದರೆ ನನಗೆ ಸ್ವಲ್ಪ ಹೊರಗಡೆ ಮನೆ ಬಿಟ್ಟು ಹೊರಗಡೆ ಈ ಥರ ಓಡಾಡಿ ಹೊರಗಡೆ ಸ್ವಲ್ಪ ಗಾಳೀಲಿ ಓಡಾಡಿಬಿಟ್ರೆ ಫುಲ್ಲು ತಲೆನೋವು ಬಂದುಬಿಡುತ್ತೆ ನನಗೆ. ಸೊ ಹಂಗಾಗಿ ಅಷ್ಟರಲ್ಲಾಗಲೇ ತಲೆನೋವು ಬಂದಿತ್ತು ಈ ಕಾರಲ್ಲಿ ಕೂತ್ಕೊಂಡಾಗ. ಸ್ವಲ್ಪ ಅದಕ್ಕೆ ಸ್ವಲ್ಪ ಡಲ್ಲಾಗಿದ್ದೀನಿ. ಎಷ್ಟೊತ್ತಿಗೆ ಇದಾಗುತ್ತೋ ಅನ್ನೋ ಥರನೇ ಇತ್ತು ನನ್ನ ಮನಸ್ಸಲ್ಲಿ. ಯಾಕೆ ಸುಳ್ಳು ಹೇಳಬೇಕು, ಯಾಕಂದರೆ ತಲೆನೋವು ಬಂದರೆ ಅದು ಕಡಿಮೆ ಆಗೋಲ್ಲ ಬೇಗ. ಅದಕ್ಕೋಸ್ಕರ ನಮ್ಮ ಮನೆಯವರು ಸ್ವಲ್ಪ ಎಲ್ಲ ವೀಡಿಯೋ ಎಲ್ಲ ಮಾಡಿಕೊಡ್ತಾಯಿದ್ರು. ಅಂದರೆ ಸಪೋರ್ಟಿವ್ ಆಗಿ ತುಂಬ ಚೆನ್ನಾಗಿರ್ತಾರೆ ನನ್ನ ಜೊತೆ. ಅದೊಂದು ಖುಷಿ. ಎಷ್ಟೇ ಇದಾದ್ರೂ ನನಗೆ ರಿಸ್ಕ್ ಅನ್ಸಿದ್ರು ಮೇಯ್ನ್ ಸಪೋರ್ಟ್ ಇರಬೇಕಲ್ಲ ಮನೆಯಲ್ಲಿ. ಆ ರೀತಿ ನೋಡ್ರಿ, ಆಗಲೇ ನೋಡ್ತಾ ಇರ್ಬೋದು ನನ್ನ ಫೇಸ್ ಫುಲ್ಲು ತಲೆನೋವಿಗೆ ಕಣ್ಣೆಲ್ಲ ಉರಿ ಥರ ಬರ್ತಾಯಿತ್ತು. ಸೊ ಈಗ ಇಲ್ಲಿಂದ ಮತ್ತೆ ವೀಡಿಯೋ ಇನ್ನೊಂದು ಚೂರಿತ್ತು, ಅದನ್ನು ಮಾಡ್ಕೊಂಡು ಮತ್ತೆ ನನ್ನ ತಮ್ಮನ ರೂಮ್ಗೆ ಹೋಗಬೇಕು ತುಮಕೂರಲ್ಲೇ. ಸೊ ಅದಾದಮೇಲೆ ಈಗ ನನ್ನ ಸ್ಯಾರೀಸ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ನೋಡಿ. ಹಾಯ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ನಾನು ಈ ದಿನ 2 ಸ್ಯಾರಿ ಮತ್ತು 2 ಬ್ಯಾಗ್ ತೊಗೊಂಡಿದ್ದೀನಿ, ಹ್ಯಾಂಡ್ ಬ್ಯಾಗು. ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಸೊ ನಮ್ಮ ಪಾವಗಡ ಸೈಡ್ ಅವರು ನೋಡಿರ್ಬೋದು ಮೊನ್ನೆ ವೀಡಿಯೋನ, ಅಂದರೆ ನೈಋತಿ ಫ್ಯಾಷನ್ಸಲ್ಲಿ ತೊಗೊಂಡು ಬಂದಿದ್ದು. ಸೊ ನಾನು ಅವತ್ತು ಹೇಳಿದ್ದೆ ನಿಮಗೆ, ಮುಂದಿನ ವೀಡಿಯೋಸಲ್ಲಿ ಶೇರ್ ಮಾಡ್ಕೊತೀನಿ ನಾನು ಯಾವ ಸ್ಯಾರಿ ತೊಗೊಂಡೆ, ಹ್ಯಾಂಡ್ ಬ್ಯಾಗ್ ತೊಗೊಂಡೆ ಅಂತಂದು ಹೇಳ್ಬಿಟ್ಟು. ಸೊ ತುಂಬ ಜನ ಇಷ್ಟಪಟ್ಟಿದ್ರಿ. ಹಾಗೆ ನಿಮಗೂ ತೋರಿಸಿದ್ರೆ ನಾನು ಯಾವ ರೀತಿ, ನನ್ನ ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೂ ಗೊತ್ತಾಗುತ್ತಲ್ಲ. ಸೊ ಹಾಗೆ ಇಷ್ಟ ಆದರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದಲ್ಲಿ. ಸೊ ತುಂಬ ಜನ ಹೋಗಿದ್ದೀರಂತೆ ನನ್ನ ಕಡೆಯಿಂದ, ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಯಾಕಂದರೆ ನಾನು ಸ್ವಲ್ಪ ಲೇಡೀಸ್ ಹೆಂಗೆ ಅಂದರೆ ಸ್ವಲ್ಪ ಎಲ್ಲಿ ಚೆನ್ನಾಗಿ ಸಿಗುತ್ತೋ ಬಟ್ಟೆ ಅಂತ ಸ್ವಲ್ಪ ನೋಡ್ತಾ ಇರ್ತಾರೆ. ಅಂಥದ್ರಲ್ಲಿ ನಾನು ಹಿಂಗೆ ಇದ್ದರೆ ಅವರು ಸ್ವಲ್ಪ ಕಾಲ್ ಮಾಡಿ ನನಗೆ ಹೇಳಿದರು, ಈ ರೀತಿ ನಮ್ಮ ಹತ್ರ ಕಲೆಕ್ಷನ್ ಚೆನ್ನಾಗಿದೆ, ಬಂದು ಒಂದು ಸರಿ ವಿಸಿಟ್ ಮಾಡಿ, ಇಷ್ಟ ಆದರೆ ಪರ್ಚೇಸ್ ಮಾಡಿ ಅಂತಂದೆಲ್ಲ ಹೇಳಿದರು. ಸೊ ಅದಕ್ಕೋಸ್ಕರ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿ ನೋಡಿದ್ರೆ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಹಾಗಾಗಿ ನಂತರ ಇರ್ತಾರಲ್ಲ ಹೆಣ್ಮಕ್ಳು, ನಮಗೆ ಚೆನ್ನಾಗಿ ಅಂದರೆ ಚೆನ್ನಾಗಿರೋದು ಬೇಕಂದರೆ ಎಲ್ಲಾದರೂ ಬೆಂಗಳೂರು ತುಮಕೂರು ಹಿಂಗೆ ಹೋಗಿ ತೊಗೋಬೇಕಲ್ಲ. ಹಾಗಾಗಿ ಇಲ್ಲೆಲ್ಲಾದರೂ ಹತ್ರದಲ್ಲಿ ಸಿಗಬಾರ್ದಾ ಅಂತ ನೋಡ್ತಾ ಇರ್ತಾರೆ. ನಮ್ಮ ಬಡ್ಜೆಟಲ್ಲಿ ನೋಡ್ಕೊಂಡು ಆರಾಮಾಗಿ ತೊಗೋಬೋದು. ಅಂದರೆ ನಮ್ಮ ರೇಂಜ್ಗೆ ತಕ್ಕಂತೆ ತೊಗೋಬೋದು, ಆರಾಮಾಗಿ ಇರುತ್ತೆ. ಕಡಿಮೆ ರೇಟಿಂದು ಸಿಗುತ್ತೆ, ಜಾಸ್ತಿ ರೇಟಿಂದು ಸಿಗುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯ್ತು ಅಲ್ಲಿ ಕಲೆಕ್ಷನ್. ಅದಕ್ಕೋಸ್ಕರ ನೋಡಿ ಬಿಡಲಾರ್ದೆ 2 ಹ್ಯಾಂಡ್ ಬ್ಯಾಗು ಮತ್ತು 2 ಸ್ಯಾರಿನೂ ತೊಗೊಂಡು ಬಂದೆ. ನೆಕ್ಸ್ಟ್ ಹೋಗ್ತೀನಿ, ಅದನ್ನು ಶೇರ್ ಮಾಡ್ಕೊತೀನಿ ನಿಮಗೆ. ನೆಕ್ಸ್ಟು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ನು. ಈ ಹಬ್ಬಗಳ ಟೈಮಲ್ಲಿ ಎಲ್ಲನೂ ನಾವು ಏನೇ ಡ್ರೆಸ್ಸು, ಎಷ್ಟೇ ಮಾಡ್ರನ್ ಡ್ರೆಸ್ ಆಗಿರ್ಬೋದು ಹಾಕಿದ್ರೂ ಅಷ್ಟು ಚೆನ್ನಾಗಿ ಲಕ್ಷಣವಾಗಿ ಕಾಣಲ್ಲ. ಆದಷ್ಟು ನಮ್ಮ ಹೆಣ್ಮಕ್ಳು ಸ್ಯಾರಿಯಲ್ಲಿ ಕಂಡಷ್ಟು ಲಕ್ಷಣ ಡ್ರೆಸ್ಗಳಲ್ಲಿ ಕಾಣಲ್ಲ. ಸೊ ಹಂಗಾಗಿ ಹಬ್ಬಗಳ ಟೈಮಲ್ಲೆಲ್ಲ ಡ್ರೆಸ್ಸೇ ಹಾಕ್ಕೋಬೇಕು, ಪೂಜೆಗಳಿಗೂ ಈ ಥರಕ್ಕೆಲ್ಲ ಸ್ಯಾರಿನೇ ಹಾಕ್ಕೋಬೇಕಲ್ಲ, ಡ್ರೆಸ್ಸೇ ಹಾಕ್ಕೋಬೇಕು ಅಂದೆ. ಸ್ಯಾರಿ ಹಾಕ್ಕೋಬೇಕಲ್ಲ, ಹಾಗಾಗಿ ಸ್ಯಾರಿ ಪರ್ಚೇಸ್ ನಂಗೆ ತುಂಬ ಇಷ್ಟ. ಹಾಗಾಗಿ ಇನ್ನೊಂದು 2 ಸ್ಯಾರಿ ತೊಗೊತೀನಿ ಅಲ್ಲಿ.
ಈಗ ಸದ್ಯಕ್ಕೆ ನಾನೇನು ತೊಗೊಂಡೆ ಅವತ್ತು ಅನ್ನೋದು ಶೇರ್ ಮಾಡ್ಕೊತೀನಿ, ಹಾಗೆ ಕಾಸ್ಟೂ ಹೇಳ್ತೀನಿ. ಸೊ ನೋಡಿ, ಫಸ್ಟಲ್ಲಿ ತೋರಿಸೆ ಅಂದರೆ ಸಿಂಪಲ್ ಸ್ಯಾರಿನೇ ತೊಗೊಂಡಿರೋದು. ನೋಡ್ತಾ ಇರ್ಬೋದು ನೀವು. ಎಷ್ಟೇ ಸ್ಯಾರಿ ಇದ್ದರೂ ನನ್ನ ಕಣ್ಣು ಫಸ್ಟು ಹೋಗೋದು, ಎಷ್ಟೇ ಡಿಸೈನ್ ಎಷ್ಟೇ ಕಲರ್ಫುಲ್ ಸ್ಯಾರೀಸ್ ಇದ್ದರೂ ನನ್ನ ಕಣ್ಣು ಫಸ್ಟು ನೋಡೋದೇ ಬ್ಲ್ಯಾಕು. ನನಗೆ ಅಷ್ಟಿಷ್ಟ ಬ್ಲ್ಯಾಕ್ ಸ್ಯಾರೀಸ್ ಆಗಿರ್ಬೋದು, ಬ್ಲ್ಯಾಕ್ ಡ್ರೆಸ್ಸಸ್ಸು, ಒಟ್ಟಿನಲ್ಲಿ ಬ್ಲ್ಯಾಕಲ್ಲಿ ಭಾಳ ಇಷ್ಟಪಡ್ತೀನಿ ನಾನು. ಸೊ ಹಂಗಾಗಿ ಫಸ್ಟು ನಾನು ಅಲ್ಲಿ ಹೋಗಿ ವೀಡಿಯೋ ಇದು ಸ್ಯಾರಿ ಕಲೆಕ್ಷನ್ ನೋಡಿದ ತಕ್ಷಣ, ವೀಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ನನ್ನ ಕಣ್ಣಿಗೆ ಕಾಣಿಸಿದ್ದೆ ಈ ಬ್ಲ್ಯಾಕು. ಫಸ್ಟ್ ಇದನ್ನು ತಗೊಬಿಡ್ಬೇಕು. ಆಮೇಲೆ ಯಾರಾದರೂ ನಾನು ವೀಡಿಯೋ ಮಾಡಬೇಕಾದ್ರೆ ಮತ್ತೆ ಯಾರಾದರೂ ಬಂದುಬಿಟ್ಟು ತಗೊಂತಾರೇನೋ ಅಂತ ಯಾವಾಗಲೂ ನೋಡ್ತಾ ಇದ್ದೆ ಸ್ಯಾರಿನ ತಿರುಗಿ ಯಾರಾದರೂ ತಗೊಬಿಡ್ತಾರೇನೋ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಪ್ರಿಂಟ್ ಬಂದಿದೆಯಲ್ಲ, ಇದು ಹೋಗಲ್ಲ, ಅದು ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಆಗಲೇ ಶೈನಿಂಗ್ ಯಾವ ರೀತಿ ಕೊಡ್ತಾ ಇದೆ ಸ್ಯಾರಿ ಅಂತ. ಒಂದು ಸ್ಯಾರಿ ಹಾಕ್ಕೊಂಡು ತೋರಿಸ್ತೀನಿ. ಇದೆಲ್ಲ ಪಾರ್ಟಿ ವೇರ್, ನೈಟ್ ಟೈಮೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ಯಾರಿ. ಇದಕ್ಕೆ ಬ್ಲೌಸು ಬಂದುಬಿಟ್ಟು ನೋಡಿ ತೋರಿಸ್ತೀನಿ ಬ್ಲೌಸನ್ನು. ಫಸ್ಟ್ ಸ್ಯಾರಿ ನೋಡಿ, ಇದು ಸೆರಗಿಗೆ ಬಂದಿರೋದು, ಪಲ್ಲು ಅಂತಾರಲ್ಲ ಅದಕ್ಕೆ ಬಂದಿರೋ ಅಂಥದ್ದು. ವಿಡಿಯೋದಲ್ಲೇ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ರಿಯಲಿ ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಹತ್ತಿರದಿಂದ ತೋರಿಸ್ತೀನಿ ನೋಡಿ. ನೋಡಿ ಒಂಥರ ಹಾರ್ಟ್ ಸಿಂಬಲಲ್ಲಿ, ಹಾರ್ಟ್ ಶೇಪಲ್ಲಿ ಈ ಥರ ಫುಲ್ ಒಂಥರ ಮಿಂಚುತ್ತೆ ಆ ಥರ. ಇದು ತುಂಬ ಚೆನ್ನಾಗಿದೆ ಬ್ಲ್ಯಾಕಲ್ಲಿ. ನನಗೆ ಎಕ್ಸ್ಪೆಷಲಿ ಬ್ಲ್ಯಾಕ್ ಅಂದರೆ ಭಾಳ ಇಷ್ಟಪಡ್ತೀನಿ ನಾನು. ಸೊ ನೋಡಿ ಈ ಥರ ಸ್ಯಾರಿ ಫುಲ್ಲು ಇನ್ನು ಇದೇ ಥರನೇ, ಡಿಫ್ರೆಂಟ್ ಏನಿಲ್ಲ. ತೋರಿಸ್ತೀನಿ ಒಂದು ಸಾರಿ ಓಪನ್ ಮಾಡಿ. ಸೊ ಎಲ್ಲಾದರೂ ಸಿಕ್ಬಿಟ್ರೆ ಈ ಥರ ಪೀಸ್ ತೊಗೊಬಿಡಿ, ನಿಜವಾಗ್ಲೂ ಭಾಳ ಚೆನ್ನಾಗಿರುತ್ತೆ. ಆ ವೇರ್ ಮಾಡಿದ್ರೆ ಸ್ವಲ್ಪ ಕಲರ್ ಇರೋರು ಬ್ರೈಟಾಗಿ ಕಾಣಿಸ್ತಾರೆ. ಈ ಥರ ಸ್ಯಾರೀಸು ಈ ಥರ ಬಟ್ಟೆ ಹಾಕಿದ್ರೆ ಬ್ರೈಟಾಗಿ ಕಾಣಿಸ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆದರೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ನೋಡಿ. ಸ್ಯಾರಿ ಫುಲ್ ಸೇಮ್ ಇದೇ ರೀತಿಯೇ. ಇದನ್ನು ಯಾವಾಗಲಾದರೂ ವೇರ್ ಮಾಡಿದಾಗ ತಪ್ಪದೇ ಶೇರ್ ಮಾಡ್ಕೊತೀನಿ ಆ ವಿಡಿಯೋನು. ಅಂದರೆ ಈ ಸ್ಯಾರಿಲಿ ಒಂದು ವಿಡಿಯೋ ಮಾಡಿದ್ರೆ ಪಕ್ಕ ಶೇರ್ ಮಾಡ್ಕೊತೀನಿ. ಸೊ ಸ್ಯಾರಿ ಫುಲ್ಲು ಸೇಮ್ ಇದೇ ಥರನೇ, ಇನ್ನೇನು ಎಕ್ಸ್ಟ್ರಾ ಏನಿಲ್ಲ. ಫುಲ್ಲು ನಾವು ಸ್ಟಾರ್ಟಿಂಗಿಂದ ಹಿಡಿದು ಪಲ್ಲುವರೆಗೂ ಎಲ್ಲನೂ ಇದೆ, ಒಂದೇ ಡಿಸೈನೇ, ಈ ಥರ ಡಿಸೈನೇ ಬರೋದು. ಈಗ ಬ್ಲೌಸ್ ತೋರಿಸ್ತೀನಿ ನೋಡಿ. ಇದಕ್ಕೆ ಚಿಕನ್ ಕಾರಿ ಬ್ಲೌಸ್ ಅಂತಾರಲ್ಲ ಆ ಟೈಪ್ ಕೊಟ್ಟಿದ್ದಾರೆ, ಸಪ್ರೇಟ್. ಅಂದರೆ ಅದು ಸ್ಯಾರಿಲಿ ರನ್ನಿಂಗಲ್ಲಿ ಬಂದಿಲ್ಲ ಬ್ಲೌಸು, ಇದು ಸಪ್ರೇಟ್ ಬ್ಲೌಸ್ ಪೀಸ್ ಇದಕ್ಕೆ. ನೋಡ್ತಾ ಇರ್ಬೋದು ನೀವು. ಸೊ ಇದು ಅಷ್ಟೇ ಫುಲ್ ಚಮ್ಕಿ ಚಮ್ಕಿ ಥರ ಬಂದಿದೆ ಅಲ್ಲಲ್ಲಿ, ಫುಲ್ ವರ್ಕು, ಅಂದರೆ ಥ್ರೆಡ್ ವರ್ಕ್ ಅಂತಾರಲ್ಲ. ಸೊ ಚಿಕನ್ ಕಾರಿ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಆಗಲೇ. ನೋಡಿ ಇದು ಸ್ಲೀವ್ ಬರುತ್ತೆ, ಫುಲ್ ಎಲ್ಬೋ ಹ್ಯಾಂಡ್ಸ್ಗೆ ಇಟ್ಸ್ಬಿಟ್ಟು ನೀಟಾಗಿ ಹೊಲಿಸ್ಬಿಟ್ರೆ ಭಾಳ ಚೆನ್ನಾಗಿ ಕಾಣುತ್ತೆ ಈ ಸ್ಯಾರಿಗೂ ಬ್ಲೌಸ್ಗೆ. ಒಂದು ನಿಮಿಷ ಹಿಂಗೆ ಹಾಕ್ಕೊಂಡು ತೋರಿಸ್ತೀನಿ, ನಿಮಗೂ ಒಂದು ಐಡಿಯಾ ಬರುತ್ತಲ್ಲ. ಸೊ ನೋಡಿದ್ರೆ ಇದೆಲ್ಲ ಬ್ಲೌಸ್ ನೋಡಿ ಒಂಥರ ಕಟ್ ಪೀಸ್ ಥರ, ಈಗ ಕಟ್ ವರ್ಕ್ ಬರ್ತಾ ಇದೆಯಲ್ಲ. ಸೊ ಟ್ರೆಂಡಿಂಗಲ್ಲಿದೆ ಈಗೆಲ್ಲನೂ, ನೋಡ್ತಾ ಇರ್ಬೋದು. ಸೊ ಆ ರೀತಿ ನೋಡಿ ಈ ಥರ. ಇದಕ್ಕೆ ಲೈನಿಂಗ್ ಹಾಕ್ಸ್ಬಾರ್ದು ಸ್ಲೀವ್ಗೆ, ಇದು ಫುಲ್ಲು ಇದೆ, ವಿತೌಟ್ ಲೈನಿಂಗ್ ಸ್ಟಿಚ್ ಮಾಡಿಸ್ಬೇಕು ಸ್ಲೀವು. ಮತ್ತು ಈ ಸ್ಯಾರಿ ಈ ಥರ ವೇರ್ ಮಾಡ್ಕೋಬೇಕು, ಭಾಳ ಚೆನ್ನಾಗಿರುತ್ತೆ. ಇದಕ್ಕೆ ತಕ್ಕಂತೆ ಜ್ಯುವೆಲರಿ ಹಾಕ್ಬಿಟ್ರೆ ಫುಲ್ ಎಕ್ಸಲೆಂಟ್ ಆಗಿರ್ತೀವಿ ಲೇಡೀಸು, ಹೆಣ್ಮಕ್ಳಲ್ಲಿ. ಸ್ಯಾರಿಲಿ ಹೆಣ್ಮಕ್ಳು ತುಂಬ ಚೆನ್ನಾಗಿ ಕಾಣ್ತಾರಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ಇದ್ರ ಟೋಟಲ್ ಈ ಬ್ಲೌಸು ಮತ್ತು ಈ ಸ್ಯಾರಿ ಕಾಸ್ಟ್ ಬಂದುಬಿಟ್ಟು ಬರೀ 600 ಅಷ್ಟೇ. ಸೊ ಕೊಡ್ಬೋದಲ್ಲ, ವರ್ತ್ ಅನಿಸ್ತಲ್ಲ. ನಾವು ಯಾವುದೇ ಥರ ಆನ್ಲೈನಲ್ಲೇ ನೋಡಿ, ಇದು ಏನಿಲ್ಲ ಅಂದರೂ ಒಂದು 800 1000 ಆ ಥರ ಆಗುತ್ತೆ. ಸೊ 600 ಓನ್ಲಿ ನಾನು ಕೊಟ್ಟಿದ್ದು. ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ, ಕೊಡ್ಬೋದು ಅಂತ ಅನ್ನಿಸ್ತು. ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ, ಕೊಡ್ಬೋದಾ ಇಲ್ವಾ 600 ಈ ಸ್ಯಾರಿಗೆ ಬ್ಲೌಸ್ಗೆ ಅಂತಂದು. ಹಾಗೆ ಮತ್ತೊಂದು ಸ್ಯಾರಿ ತೊಗೊಂಡೆ. ಈ ಸ್ಯಾರಿ ನೋಡಿದಾಗೆಲ್ಲ ನಂಗೆ ಫುಲ್ ನಗು ಬರುತ್ತೆ. ನಮ್ಮ ಮನೆಯವರು ಆ ರೀತಿ ಹೇಳಿದ್ರು ಈ ಸ್ಯಾರಿ ನೋಡಿ. ಸೊ ನೋಡಿ ಇದು ಒಂಥರ ಕಲಂಕಾರಿ ಅಂತಾರಲ್ಲ, ಸೇಮ್ ಅದೇ ಥರನೇ ಅನ್ನಿಸ್ತು ನನಗಿದು ನೋಡಿದ ತಕ್ಷಣ. ಈ ಥರ ವೈಟು ಮೆರೂನ್ ಇದರಲ್ಲಿ ನನಗೆ ಯಾವುದೂ ಸ್ಯಾರಿ ಇರಲಿಲ್ಲ. ಇದು ಸ್ವಲ್ಪ ದೊಡ್ಡ ಬಾರ್ಡ್ರ್ ಬರುತ್ತೆ ನೋಡಿ. ಸ್ಯಾರಿ ಫುಲ್ ಈ ಥರ ಹತ್ತಿರದಿಂದ ತೋರಿಸ್ತೀನಿ ನಿಮಗೆ ನೋಡಿ. ಈ ಥರ ಇದೆ ಸ್ಯಾರಿ, ಫುಲ್ ಸೇಮ್ ಇದೆ ವೇವಲ್ಲೇ ಇರುತ್ತೆ. ಆಮೇಲೆ ಬ್ಲೌಸ್ ಅಂದರೆ ಇದು ಆಫ್ ಆ್ಯಂಡ್ ಆಫ್ ಸ್ಯಾರಿ, ಫುಲ್ಲು ಸ್ಯಾರಿ ಇದಿರಲ್ಲ, ಒಂಥರ ಲಂಗ ದೋಣಿ ಅಂತಾರಲ್ಲ ಆ ಟೈಪ್ ಸ್ಯಾರಿ. ಇದು ತೋರಿಸ್ತೀನಿ ನಿಮಗೆ. ಸೊ ಇದು ನೋಡಿ, ಇದು ಸೆರಗು, ಅಂದರೆ ಇಲ್ಲಿಂದ ಸೆರಗು ಬರುತ್ತೆ. ಇದು ಆಫ್ ಆ್ಯಂಡ್ ಆಫ್ ಅಂತ ಹೇಳೋದಲ್ಲ, ಇಲ್ಲಿ ನೆರಿಗೆ ಹಾಕ್ಕೊಂಡ್ರೆ ಇಲ್ಲಿ ಬರುತ್ತೆ ಇದು. ಮತ್ತು ಬ್ಲೌಸು ಸೇಮ್ ಇದೇ ಥರನೇ ಬಂದಿದೆ. ಇದು ಬ್ಲೌಸು. ಇದಕ್ಕೆ ಬಾರ್ಡ್ರ್ ಬಂದಿಲ್ಲ, ಈ ಥರ ಪ್ಲೈನ್ ಬಂದಿದೆ ಬ್ಲೌಸು.
ಬಾರ್ಡರ್ಲೆಸ್ಸು ಆದರೆ ಈ ಥರ ಒಂಥರ ಥ್ರೆಡ್ ವರ್ಕ್ ಟೈಪು ಪ್ರಿಂಟೇ ಇದು, ವರ್ಕಲ್ಲ ಪ್ರಿಂಟು, ಆ ಥರ ಡಿಸೈನ್ ಆ ಥರ ಕಾಣಿಸ್ತಾ ಇದೆ. ಇದು ಬ್ಲೌಸು, ಇದು ಸ್ಯಾರಿ. ಸೊ ಇದು ಅಷ್ಟೇ, ಯಾಕಂದರೆ ಇದು ತೊಗೊಂಡಿದ್ದು ಎಲ್ಲಾದರೂ ಈ ದೇವಸ್ಥಾನಗಳಿಗೆ ಹಿಂಗೆ ಹೋದರೆ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ಕಲರ್ಸಲ್ಲಿ. ನಮ್ಮ ಮನೆಯವರು ಏನಂದ್ರಂದರೆ ಈ ಸ್ಯಾರಿ ನೋಡಿಬಿಟ್ಟು ನಮ್ಮ ಮನೆ 10 days ಟ್ರಿಪ್ ಹೋಗಿದ್ರಲ್ಲ, ಅಲ್ಲಿ ಈ ಮಹಾಕಾಳಿ ಹತ್ರ ಈ ಸ್ಯಾರಿ ಹಾಕ್ಕೊಂಡಿದ್ರಂತೆ, ಈ ಟೈಪ್ ಸ್ಯಾರೀಸ್ ಎಲ್ಲ. ಅವ್ರು ನೋಡಿದ ತಕ್ಷಣ ನಮ್ಮ ಮನೆಯವರು ಮಹಾಕಾಳಿ ಸ್ಯಾರಿ ಅಂತಾರೆ. ಈಗಲೂ ಅಷ್ಟೇ, ಮೊನ್ನೆ ನಾನು ನೋಡ್ತಾ ಇದ್ದರೆ ಮಿರರ್ ಹತ್ರ ನಿಂತ್ಕೊಂಡು, ಸೊ ಅದು ಸ್ಯಾರಿ ತೊಗೊಂಡಲ್ಲ, ಎರಡು ಚೆನ್ನಾಗಿದೆ ಅಂದರೆ ಚೆನ್ನಾಗಿದ್ದಾವೆ, ಅದು ಮಹಾಕಾಳಿ ಸ್ಯಾರಿನೂ ಚೆನ್ನಾಗೈತೆ ಅಂದರು. ಅದು ನಗು ಬರುತ್ತೆ, ಯಾವಾಗಲೂ ಮಹಾಕಾಳಿ ಸ್ಯಾರಿ ಅಂತ ಇಟ್ಟಿದ್ದಾರೆ. ಇದನ್ನು ಅವರು ಹೊಸ್ದಾಗಿ ನಾಮಕರಣ ಮಾಡಿರೋದು ಈ ಸ್ಯಾರಿಗೆ. ಸೊ ಅಗ್ಲ ಬಾರ್ಡ್ರ್ ಬರುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ, ಇದು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಟೋಟಲ್ ಇದ್ರ ಕಾಸ್ಟ್ ಬಂದುಬಿಟ್ಟು ಗೆಸ್ ಮಾಡಿ ಎಷ್ಟು ಕೊಟ್ಟಿರ್ಬೋದು ನಾನು ಅಂತ. ಸೊ ಇನ್ನು ಗೆಸ್ ಮಾಡೋಕ್ಕೆ ಇನ್ನೆಲ್ಲಾಗುತ್ತೆ ಹೇಳಿದ್ದೇನು ಲೈವಲ್ಲ ಏನೂ ಅಲ್ಲ. ಸೊ ಇದು ಅಷ್ಟೇ, ಓನ್ಲಿ 600 ಕೊಟ್ಟೆ ಈ ಸ್ಯಾರಿಗೂ. ಇದು ವರ್ತ್ ಅನ್ನಿಸ್ತಲ್ವ, 600 ಆರಾಮಾಗಿ ಕೊಡ್ಬೋದು. ಸೊ ಈಗ ಯಾವುದೇ ಸ್ಯಾರಿ ತೊಗೊಳ್ಳಿ 600 ಈ ಥರ 500ಗೆ ಯಾವ ಥರ ಸ್ಯಾರಿ ಬರುತ್ತೆ, ಅದರಲ್ಲೂ ಸ್ವಲ್ಪ ರಿಚ್ಚಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಸ್ಯಾರಿಗಳೆಲ್ಲ ಹಾಕ್ಕೊಂಡ್ರೆ. ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಒಂದು 1000 ಮೇಲೇ ಇರಬೇಕು ಅನ್ನೋ ರೀತಿ ಕಾಣಿಸ್ತಾ ಇರುತ್ತೆ. ನೋಡಿ, ಈ 2 ಸ್ಯಾರಿ ಪರ್ಚೇಸ್ ಮಾಡಿದ್ದು ಮೊನ್ನೆ ನಾನು ಹೋದಾಗ. ನಾನು ಒಂದು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ, ಪಾವಡದಲ್ಲಿ ನೈತಿ ಕಲೆಕ್ಷನಲ್ಲಿ ಈ ಥರ ಸೀರೆಗಳು ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಹೇಳ್ಬಿಟ್ಟು ತಂಬನೆ ಇಟ್ಟಿದ್ನಲ್ಲ. ಸೊ ಆ ರೀತಿ ಇದು ಅಷ್ಟೇ 600 ಓನ್ಲಿ. ಇದು ಅದು ಬ್ಲ್ಯಾಕ್ 2. ಹಾಗೆ ನಾನೊಂದು 2 ಹ್ಯಾಂಡ್ ಬ್ಯಾಗ್ ಪರ್ಚೇಸ್ ಮಾಡಿದೆ. ಒಂದು ಆ ಬ್ಲ್ಯಾಕ್ ಸ್ಯಾರಿಗಂತಂದೇ ತೊಗೊಂಡೆ ಈ ಹ್ಯಾಂಡ್ ಬ್ಯಾಗು, ಪಾರ್ಟಿ ವೇರ್ ಅಂದರೆ ನೈಟ್ ಟೈಮ್ ಈ ಬ್ಯಾಗ್ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ ಥರ ಫ್ಯಾನ್ಸಿ ಸ್ಯಾರೀಸ್ಗೆ, ಪಾರ್ಟಿ ವೇರ್ ಸ್ಯಾರೀಸ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ಬ್ಯಾಗ್ ತೊಗೊಂಡೆ. ಈ ಥರ ಇದೆ. ಹೊರಗಡೆ ಏನಾದರೂ ಒಂದು ಮೊಬೈಲು ಇಲ್ಲ ಒಂಥರ ಏನಾದರೂ ಇಟ್ಕೋಬೋದು ಅಷ್ಟೇ. ಇದೇನೋ ಭಾಳ ದೊಡ್ಡದಾಗಿಲ್ಲ, ಸುಮ್ಮನೆ ಆ ಸ್ಯಾರಿ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನನಗೆ ಇಷ್ಟ ಆಗಿ ತೊಗೊಂಡೆ ಇದನ್ನು. ಸೊ ನೋಡಿ, ಈ ಸ್ಯಾರಿಗಾಗಲಿ ಈ ಸ್ಯಾರಿಗೂ ಬ್ಯಾಗ್ಗೆ ನೋಡ್ತಾ ಇರ್ಬೋದು ನೀವು, ಆಗಲೇ ಗೊತ್ತಾಗ್ತಾ ಇರುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಈ ಸ್ಯಾರಿಗೋಸ್ಕರನೇ ಇದನ್ನು ತೊಗೊಂಡೆ. ಹಾಗೆ ಮತ್ತೊಂದು ಹ್ಯಾಂಡ್ ಬ್ಯಾಗ್ ತೊಗೊಂಡೆ. ಸೊ ಇದು ಸುಮ್ಮನೆ ಇರಲಿ ಅಂತ ತೊಗೊಂಡಿದ್ದು ಅಷ್ಟೇ. ಇದೆಲ್ಲ ಬರೀ 300 350ಗೆ ಸಿಗ್ತಾಯಿದೆ ಹ್ಯಾಂಡ್ ಬ್ಯಾಗಲ್ಲಿ, ತುಂಬ ಚೆನ್ನಾಗಿದೆ. ನಾನು ತುಮಕೂರಲ್ಲಿ ಒಂದು ಸರಿ ತೊಗೊಂಡಿದ್ದೆ 800 1000 ಈ ಥರ ಕೊಟ್ಟು ತೊಗೊಂಡಿದ್ದೆ. ಸೊ ಇಲ್ಲಿ ಬರೀ 300. ಅದು ಇನ್ನೊಂದು ಕ್ವಾಲಿಟಿ ಮೇಲೂ ಡಿಪೆಂಡ್ ಆಗುತ್ತೆ ಹೇಳ್ರಿ, ಆದರೆ ವರ್ತ್ ಅನ್ನಿಸ್ತು ನನಗಿದು. ಆರಾಮಾಗಿ ಡೈಲಿ ವೇರ್ಗೆ ಎಲ್ಲಾದರೂ ಹಾಕ್ಕೊಂಡು ಓಡಾಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ನೋಡಿ, 300 ಅಷ್ಟೇ ಈ ಬ್ಯಾಗ್ಸು. ಈ ಥರ ಓಪನ್ ಮಾಡಿ ನೋಡಿ, 2 ಪಾಕೆಟ್ಸ್ ಇದೆ ಇಲ್ಲಿ, ಆರಾಮಾಗಿ ಏನಾದರೂ ಇಟ್ಕೊಂಡು ವೇರ್ ಮಾಡ್ಬೋದು. ನನಗೆ ಮೇಯ್ನ್ ಹೇಳ್ಬೇಕಂದ್ರೆ ಈ ಹ್ಯಾಂಡ್ ಬ್ಯಾಗ್ಸ್ ಅಂದರೆ ತುಂಬ ಇಷ್ಟ. ಎಷ್ಟು ಅಂದ್ರೆ ತೊಗೊಬಿಡ್ತೀನಿ, ಹ್ಯಾಂಡ್ ಬ್ಯಾಗ್ಸ್ ಅಷ್ಟು ಇಷ್ಟಪಡ್ತೀನಿ ನಾನು. ಸೊ ಇದಾಗಿತ್ತು, ಇವೆರಡು ಬ್ಯಾಗು ಅಷ್ಟೇ 300. ಹಾಗೆ ಈ ಸ್ಯಾರೀಸ್ ಬಂದುಬಿಟ್ಟು 600 2 ಇಂದ 1200, ಇದು 600. ಸೊ ಟೋಟಲಿ ನಾನು 4 ಐಟಮನ್ನು 1800 ಕೊಟ್ಟು ತಗೊಂಡೆ. ಸೊ ಕೊಡ್ಬೋದಾ ಅಮೌಂಟ್ ಇಷ್ಟು ಇದಕ್ಕೆಲ್ಲನೂ ಅಂತಂದು ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಹಾಗೆ ನನ್ನ ಕಲೆಕ್ಷನ್ ಯಾವ ರೀತಿ ಅನ್ನಿಸ್ತು ಅನ್ನೋದು ಕಾಮೆಂಟಲ್ಲಿ ಹೇಳಿ. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನಾನು ವಿಡಿಯೋನ ನೋಡಿಬಿಟ್ಟು ಅವರು ಸಪೋರ್ಟ್ ಮಾಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಇದ್ದೀನಿ. ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.